ಆಗಿದೆ. ಇಷ್ಟೊತ್ತಾಯಿತು ಮನೆ ಕೆಲಸ. ಸೂಜಿಗಾಗಿ ಹುಡುಕಾಟ ನಮ್ಮ ಮನೆಯಲ್ಲಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಮನೋಜ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಹಾಕೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತೆ. ಇವತ್ತು ವಿಡಿಯೋ ಏನು ಅಂತ ಅಂದರೆ ಕಿಚನ್ ಕ್ಲೀನ್ ಮಾಡೋದಿದೆ ಹಬ್ಬಕ್ಕೆ. ನಾವು ಲಾಸ್ಟ್ ಶ್ರಾವಣ ಶನಿವಾರಕ್ಕೆ ಮನೆ ದೇವ್ರು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಕಿಚನ್ಗೆ ಕೈ ಹಾಕಿದ್ರೆ ಒಂದು ಕೆಲಸ ಮಾಡಿ ಒಂದು ಕೆಲಸ ಬಿಡೋಕ್ಕೆ ಆಗೋಲ್ಲ, ಅಷ್ಟು ಕೆಲಸ ಬೀಳುತ್ತೆ. ಒಂದನ್ನೆತ್ತಿದ್ರೆ ಎಲ್ಲನೂ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದೇನಾದರೂ ಕೆಲಸ ಕೈ ಹಾಕಿದ್ರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ತುಂಬ ಕೆಲಸಗಳಾಗ್ಬಿಡುತ್ತೆ. ನಿನ್ನೆ ಮೊನ್ನೆ ಸ್ವಲ್ಪ ರಗ್ಗು ಚಾಪೆ ಎಲ್ಲನೂ ವಾಶ್ ಮಾಡಿ ಹಾಕಿದ್ದೆ. ವೆದರ್ ಸ್ವಲ್ಪ ಚೆನ್ನಾಗಿಲ್ಲ, ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ಕೂಡ ಮಾಡಬೇಕು. ಕಿಚನಲ್ಲಿ ಕ್ಲೀನ್ ಮಾಡೋದು ತುಂಬಾ ಇದೆ. ಇವತ್ತು ನಾಳೆ ತುಂಬ ಕ್ಲೀನಿಂಗ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನನ್ನ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಕೆಲಸ ಮಾಡೋದಿದೆ. ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಹೋಗಿದ್ದಾರೆ ಇನ್ಶೂರೆನ್ಸ್ ಕಟ್ಟೋದಕ್ಕೆ. ಅವ್ರು ಬರೋವರೆಗೂ ನಾನು ಸ್ವಲ್ಪ ಕೆಲಸ ಮಾಡ್ಕೊಬೇಕು. ಏನಂದರೆ ನಮ್ಮ ಕಿಚನ್ಗೆ ಕರೆಂಟ್ ಇದ್ದರೆ ಮಾತ್ರ ಬೆಳಕು ಕಾಣಿಸುತ್ತೆ, ಇಲ್ಲಾಂದರೆ ಕಾಣಿಸಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಮಾಡೋ ಮೂಡೆ ಹೊರಟೋಯ್ತು. ನನಗೆ ಆ ಕೆಲಸ ಎಲ್ಲ ನೋಡ್ತಾ ಇದ್ದರೆ ಯಾವಾಗ ಈ ಕೆಲಸ ಎಲ್ಲ ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿದೆ. ಆದರೂ ಮಾಡಲೇಬೇಕಲ್ವಾ. ಹಾಗಾಗಿ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಕರೆಂಟ್ ಬಂದಿಲ್ಲ. ಇಲ್ಲಿ ಏನಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಮಳೆ ಬಂದರೆ ಸಾಕು ಕರೆಂಟ್ ತೆಗೆದುಬಿಡ್ತಾನೆ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಕಿಚನಲ್ಲಂತೂ ಸ್ವಲ್ಪನೂ ಬೆಳಕಿಲ್ಲ. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಕೊತೀನಿ, ಬಟ್ ಎಲ್ಲನೂ ಆರ್ಗನೈಸ್ ಮಾಡೋಕ್ಕೆ ಮತ್ತು ಎಲ್ಲನೂ ಎಲ್ಲೆಲ್ಲಿ ತಳ್ಳಿಡೋದಕ್ಕೆ ಕರೆಂಟ್ ಬೇಕಾಗುತ್ತೆ. ಮತ್ತು ಅದನ್ನೆಲ್ಲ ವಾಶ್ ಮಾಡಬೇಕು. ಅಂದರೆ ಕಿಚನ್ ಎಲ್ಲನೂ ಕ್ಲೀನ್ ಮಾಡಬೇಕು, ಟೈಲ್ಸ್ ಎಲ್ಲನೂ ಕ್ಲೀನ್ ಮಾಡಬೇಕು. ಅದು ಅಡುಗೆ ಮಾಡಿ ಎಲ್ಲ ಗಲೀಜಾಗಿಬಿಟ್ಟಿರುತ್ತೆ ಅಲ್ವಾ ಟೈಲ್ಸ್ ಎಲ್ಲ, ಅದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಬೇಕಾಗಿದೆ. ಇವತ್ತಿನ ಕೆಲಸ ತುಂಬಾ ಇದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಟಿಫನ್ಗೆ ಚಪಾತಿ ಮಾಡ್ಕೊಂಡಿದ್ದೆ. ಮನೋರು ಕೂಡ ಮನೇಲೇ ಇದ್ದರು. ಚಪಾತಿ ಮಾಡಿ ಏನು ಕೆಲಸನೂ ಮಾಡಿಲ್ಲ, ಪಾತ್ರೆ ಕೂಡ ಅಲ್ಲೇ ಗುಡ್ಡೆ ಹಾಕಿದ್ದೀನಿ. ಚಪಾತಿ ಮಾಡಿಕೊಂಡು ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಹೇಗಿದ್ದರೂ ಕ್ಲೀನ್ ಮಾಡೋದಿದೆ ಅಲ್ಲ ಅಂತ ಹೇಳಿ ಏನೂ ಕೆಲಸ ಮಾಡಿಲ್ಲ. ಆಮೇಲೆ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾತ್ರೆ ಏನೇನಿದೆ ಎಲ್ಲ ಕಬೋರ್ಡ್ಸ್ ಎಲ್ಲ, ಮೇಲ್ಗಡೆ ಕಬೋರ್ಡ್ಸ್ ಏನೂ ಮುಟ್ಟಲಿಲ್ಲ. ಅಂದರೆ ಮೇಲ್ಗಡೆನೂ ಸ್ವಲ್ಪ ಪಾತ್ರೆಗಳಿದೆ, ಬಟ್ ಅದನ್ನೇನೂ ತೆಗಿಲಿಲ್ಲ. ಫಸ್ಟ್ ಕೆಳಗಡೆ ಇರೋದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. 2 ಡೇಸಿಂದ ರೂಮು ಮತ್ತು ಧೂಳೆಲ್ಲ ಹೊಡ್ಕೊಂಡಿದ್ದೆ. ಮತ್ತು ಬೆಡ್ಶೀಟ್ ಎಲ್ಲ ಕೂಡ ವಾಶ್ ಮಾಡಿ ಹಾಕಿದ್ದೆ. ಇವತ್ತು ಸ್ವಲ್ಪ ಪೆಂಡಿಂಗ್ ಇತ್ತು, ಹಾಗಾಗಿ ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಕೈ ಹಾಕಿದ್ದೀನಿ. ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಹಾಲಲ್ಲೂ ಅಷ್ಟೇ ಎಲ್ಲನೂ ಅಲ್ಲಲ್ಲೇ ಇಟ್ಟಿದ್ದೀನಿ. ಕಿಚನಲ್ಲಿ ಕಬೋರ್ಡ್ಸಲ್ಲಿ ಸ್ವಲ್ಪ ಜಿರಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಅದೇನೋ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಜಿರಳೆಗಳು ಹೋಗೋದೇ ಇಲ್ಲ. ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ. ನಮ್ಮ ಮನೇಲೂ ಕೂಡ ಅದೇ ಪ್ರಾಬ್ಲಮ್ಮು. ಬೆಳಗ್ಗೆ ಟೈಮಂತೂ ಒಂದು ಜಿರಳೆಗಳು ಕಾಣಿಸೋದಿಲ್ಲ. ಸಂಜೆ ನೈಟ್ ಆದರೆ ಸಾಕು ಎಲ್ಲ ಎಲ್ಲೆಲ್ಲಿರುತ್ತೋ ಎಲ್ಲನೂ ಬಂದ್ಬಿಟ್ಟಿರುತ್ತೆ. ನನಗಂತೂ ಅದು ಕಂಡ್ರೇ ಆಗಲ್ಲ. ಆದ್ರೂ ಏನು ಮಾಡೋದು. ಆಮೇಲೆ ಎಲ್ಲನೂ ಒಂದು ಕಡೆಯಿಂದ ಪಾತ್ರೆ ಎಲ್ಲ ಎತ್ತಿಟ್ಕೊಂಡೆ. ಫಸ್ಟ್ ಪಾತ್ರೆ ಎಲ್ಲನೂ ಎತ್ತಿಟ್ಕೊಂಡು ಕಬೋರ್ಡ್ಸ್ ಎಲ್ಲನೂ ಖಾಲಿ ಮಾಡಿಕೊಂಡೆ. ಮನೋರು ಹೆಲ್ಪ್ ಮಾಡಿದ್ರಿಂದ ಸ್ವಲ್ಪ ಬೇಗ ಆಯಿತು ಕೆಲಸ ಎಲ್ಲ. ಅವರು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಗಂಡ ಅದು ಹೊತ್ತು ಕಾದ್ಮೇಲೆ ನಮಗೋಸ್ಕರ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲಿ 2 ಸಲ ನಾಷ್ಟ ಮಾಡ್ಕೊಂಡು ಅಡ್ಡಾಡ್ಕೊಂಡು ಇವಾಗ ಬಂದಿರೋದು. ಎಲ್ಲ ಹೊಡೆದ್ಬಿಡ್ತಾಳು ಅಂತ ಭ್ರಮೆ. ಇವತ್ತು ಮಾಡ್ಕೊಡ್ತಿರೋದಕ್ಕೆ ಎಷ್ಟು ಮಾತಾಡೋದು. ಕಿಚನ್ಗಳಲ್ಲಿ ಕಿಟಕಿ ಇದ್ರೇ ತುಂಬ ಒಳ್ಳೆಯದು ಅನಿಸುತ್ತೆ. ಗಾಳಿ ಬೆಳಕು ಎಲ್ಲ ಬರುತ್ತೆ. ಬಟ್ ನಮ್ಮ ಕಿಚನಲ್ಲಿ ಕಿಟಕಿನೇ ಇಲ್ಲ, ಅದೊಂದು ಬೇಜಾರು. ಬಟ್ ಕಿಚನ್ ಮಾತ್ರ ಚೆನ್ನಾಗಿದೆ, ಬಟ್ ಕಿಟಕಿ ಇಲ್ಲ, ಅದೇ ಬೇಜಾರು. ಬೆಳಕು ಗಾಳಿಗೆ ಏನೂ ಬರಲ್ಲ. ಕರೆಂಟ್ ಇದ್ದರೆ ಮಾತ್ರ ಕಿಚನ್ಗೆ ಬೆಳಕು ಕಾಣಿಸೋದು.
ಹಾಗಾಗಿ ಎಲ್ಲ ಕರೆಂಟ್ ಇದ್ದಾಗಲೇ ಕೆಲಸ ಮಾಡ್ಕೊಬೇಕು. ಟಾರ್ಚ್ ಹಾಕೊಂಡು ಎಷ್ಟು ಹೊತ್ತು ಅಂತ ಕೆಲಸ ಮಾಡೋಕ್ಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲನೂ ಕರೆಂಟ್ ಇದ್ದಾಗಲೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯಾವಾಗ ಕರೆಂಟ್ ತೆಗಿತಾನೋ ಅಂತಲೇ ಗೊತ್ತಾಗೋದಿಲ್ಲ. ಇಬ್ಬರು ಜಗಳ ಆಡಿಕೊಂಡು ಕಚ್ಚಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಕೆಲಸ ಈ ಥರ ಮಾಡಿದ್ರೇ ಬೇಗ ಸಾಗೋದು ಅನಿಸುತ್ತೆ. ಅವ್ರಿಗೆ ನನ್ನನ್ನು ರೇಗಿಸೋದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಸುಮ್ಮನೆ ಏನು ಮಾಡಲಿ ಅಂತ ಬರ್ತಾರೆ. ಬಟ್ ಏನು ಕೆಲಸ ಮಾಡೋಲ್ಲ. ಆದರೂ ಸ್ವಲ್ಪ ಹೆಲ್ಪ್ ಆಯಿತು ಅವರಿರೋದ್ರಿಂದ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಟೈಲ್ಸ್ ಎಲ್ಲನೂ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡಬೇಕಾದ್ರೆ ಏನಾದರೂ ಬಂದು ರೇಗಿಸಿದ್ರೆ ಎಲ್ಲಿಲ್ಲದೆ ಇರೋ ಕೋಪ ಬಂದುಬಿಡುತ್ತೆ ನನಗಂತೂ. ಅಳುನೇ ಬಂದುಬಿಡುತ್ತೆ ನನಗಂತೂ. ಅಷ್ಟು ಕೆಲಸ ನೋಡಿ ಸುಮ್ಮನೆ ನಿಂತ್ಕೊತಾರಲ್ಲ ಅಂತ ಹೇಳಿ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹುಡುಗರೇ ಅಷ್ಟು ಅನಿಸುತ್ತೆ. ಹೆಣ್ಮಕ್ಳಾದವ್ರು ನಾವೇ ಮಾಡ್ಕೊಬೇಕು ಅಡ್ಜಸ್ಟ್ ಮಾಡಿಕೊಂಡು. ಎಲ್ಲ ಕ್ಲೀನ್ ಆಯಿತು ಫೈನಲಾಗಿ. ಆಮೇಲೆ ಪಾತ್ರೆ ಎಲ್ಲನೂ ಒಂದು ಕಡೆಯಿಂದ ತೊಳೆದು ಕೊಟ್ಟೆ. ಆಮೇಲೆ ಅವರು ಹೊರಗಡೆ ಎಲ್ಲನೂ ಕ್ಲೀನಾಗಿ ಜೋಡಿಸಿದ್ರು. ಅವರಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಆಯಿತು ಅಂತ ಹೇಳ್ಬೋದು. ಒಬ್ಬರ ಕೈಯಲ್ಲೇ ಎಷ್ಟು ಅಂತ ಕೆಲಸ ಮಾಡೋಕ್ಕಾಗುತ್ತೆ ಹೇಳಿ, ಯಾರಾದರೂ ಹೆಲ್ಪಿಗೆ ಇರಲೇಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಂಡ್ವಿ. ನಾವಿದು ಫಸ್ಟ್ ಟೈಮ್ ಮನೆ ದೇವ್ರು ಮಾಡಿಸ್ತಾ ಇರೋದ್ರಿಂದ, ಇದು ನಮ್ಮದು ರೆಂಟ್ ಮನೆ. ಹಾಗಾಗಿ ನಾವು ಒಂದು ಸಲನೂ ಮಾಡಿಸಿರಲಿಲ್ಲ. ಈ ಸಲ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಮನೆ ದೇವ್ರು ಮಾಡಿಸ್ಬೇಕಾದ್ರೆ ಕ್ಲೀನ್ ಮಾಡಲೇಬೇಕಲ್ವಾ. ಹಾಗಾಗಿ ಕ್ಲೀನೆಲ್ಲ ಆಯಿತು. ಒಂದು ದಿನದಲ್ಲಿ ಅಷ್ಟೆಲ್ಲ ಕೆಲಸ ಮುಗೀತಲ್ಲ, ಅದೇ ಖುಷಿ ಅಂತ ಹೇಳ್ಬೋದು. ಫೈನಲಾಗಿ ಎಲ್ಲ ಕೆಲಸನೂ ಮುಗೀತು. ಪಾತ್ರೆನೂ ಕೂಡ ಅಡುಗೆ ಮನೆಗೆ ಶಿಫ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊರಗಡೆ ಇದೆ, ಅದನ್ನು ಕೂಡ ಒಳಗಡೆ ಎತ್ತಿಟ್ಕೊಬೇಕು. ಅಷ್ಟರಲ್ಲಿ ಮನೆ ಕೂಡ ಒರೆಸ್ಕೊಂಡೆ. ಆಮೇಲೆ ಮನೆಯವರು ಕೂಡ ಫ್ರೆಶ್ ಅಪ್ ಆದರು. ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಟೈಮ್ ಇವಾಗ 7 ಗಂಟೆ ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಇಷ್ಟೊತ್ತಾಯಿತು ಮನೆ ಕೆಲಸ. ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಗುಡ್ಡೆ ಹಾಕಿದ್ದೀನಿ. ಅದನ್ನು ನಿಧಾನವಾಗಿ ಎಲ್ಲನೂ ಜೋಡಿಸ್ಬೇಕು. ನಾಳೆನೇ ಪೂಜೆ ಮಾಡಿಸೋದ್ರಿಂದ ನಿಧಾನಕ್ಕೆ ಮಾಡ್ಕೋತೀನಿ. ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದೆ. ನಾಳೆ ಪೂಜೆಗೆ ಸಿಟಿಗೆ ಹೋಗಬೇಕು. ಪೂಜೆಗೆ ಏನೇನು ಬೇಕು ಅದನ್ನು ತರೋದಕ್ಕೆ. ಟೈಮು ತುಂಬ ಕಡಿಮೆ ಇದೆ, ನೋಡೋಣ. ನಾಳೆ ಸಂಜೆ ಪೂಜೆ ಮಾಡಿಸೋದ್ರಿಂದ ಸ್ವಲ್ಪ ಟೈಮ್ ಇದೆ. ಹಾಗಾಗಿ ನಿಧಾನವಾಗಿ ಮಾಡ್ಕೊತೀವಿ. ತುಂಬಾ ರಿಸ್ಕ್ ಆಗೋಯಿತು. ಯಾಕೆಂದರೆ ನಿನ್ನೆ ಸ್ವಲ್ಪ ಪೆಂಡಿಂಗ್, ಅಂದರೆ ನಿನ್ನೆ ಸ್ವಲ್ಪ ಕೆಲಸ ಮಾಡಿದ್ದಷ್ಟೇ. ಕರೆಂಟ್ ಹೊರಟೋಗಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ನೆನ್ನೆ ಕೆಲಸ ಮಾಡೋದಕ್ಕೆ ಆಗಲಿಲ್ಲ. ಇವತ್ತಂತೂ ತುಂಬ ಜಾಸ್ತಿನೇ ರಿಸ್ಕ್ ಆಗೋಯಿತು ನನಗೂ ಮನೋವ್ರಿಗೆ ಏನಿಲ್ಲ, ಜಾಸ್ತಿ ನನಗೇನೆ ಆಗಿದ್ದು. ಮಾಡಲೇಬೇಕಿತ್ತಲ್ಲ, ಹಾಗಾಗಿ ಮಾಡಿ ಮುಗಿಸಿದ್ವಿ ಇಬ್ಬರು ಸೇರಿ. ಇದರಲ್ಲಿ ಇಬ್ಬರು ಪರಿಶ್ರಮವಿದೆ. ನಮ್ಮ ಕಿಚನ್ ಹೀಗಿದೆ. ನಾನು ಒಟ್ಟಿಗೆ ಕಿಚನ್ ಮೇಕವರ್ ಮಾಡಿ ಆಮೇಲೆ ಎಲ್ಲನೂ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಪೂಜೆ ಎಲ್ಲ ಆದಮೇಲೆ ಸಂಡೇ ಅವ್ರ ಮಂಡೇ ಕಿಚನ್ ಎಲ್ಲ ಆರ್ಗನೈಸ್ ಮಾಡಿ, ಅಂದರೆ ಕಿಚನ್ ಚೂರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ಮೇಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ಮೇಕವರ್ ಎಲ್ಲ ಮಾಡಾದಮೇಲೆ ಎಲ್ಲನೂ ಎಲ್ಲೆಲ್ಲಿತ್ತು ಅಲ್ಲಿ ಆರ್ಗನೈಸ್ ಮಾಡ್ತೀನಿ. 7:30ಗೆ ಹೊರಟ್ವಿ. ಬೈಕಲ್ಲೇ ಸ್ವಲ್ಪ ದೂರ ಹೋದ್ವಿ. ಬಟ್ ಮಳೆ ಸ್ಟಾರ್ಟ್ ಆಗೋಯಿತು. ಮಳೆ ಏನಾದರೂ ಜೋರಾಗಿ ಬಿಡುತ್ತೆ ಅಂತ ಹೇಳಿ ಮತ್ತೆ ವಾಪಸ್ ಬಂದು ಕಾರಲ್ಲೇ ಹೋಗಿ ಏನೇನು ಬೇಕು ಎಲ್ಲನೂ ತೊಗೊಂಡ್ವಿ. ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಮಾರ್ಕೆಟ್ನಲ್ಲಿ. ಅದಾದಮೇಲೆ ಹೊರಗಡೆನೇ ಊಟ ಮಾಡ್ಕೊಂಡ್ವಿ. ಇನ್ನೂ ಸಾಕಾಗಿದ್ದೀವಿ, ಮನೆಗೆ ಬಂದು ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲೇ ಗೀತಾ ಕಾರ್ಮೆಂಟ್ ಹತ್ರ ಹೋಟೆಲಲ್ಲಿ ಊಟ ಮಾಡಿಕೊಂಡು, ಹಾಗೆ ನನ್ನ ತಮ್ಮ ಬಂದಿದ್ದ. ಯಾಕೆ ಅಂದರೆ ನಾಳೆ ಅಡುಗೆ ಮಾಡೋದಕ್ಕೆ ದೊಡ್ಡೊಲೆ ಬೇಕಾಗಿತ್ತು. ಹಾಗಾಗಿ ಅಮ್ಮನ ಮನೇಲಿ ಇದ್ದಿದ್ದರಿಂದ ಅಲ್ಲಿಂದ ತಂದುಕೊಟ್ಟ. ನಾವು ಅಲ್ಲೇ ಇದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಅವ್ನು ಬಂದಮೇಲೆ ಪಾಲೂಡ ಎಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ. ಟೈಮ್ ಇವಾಗ 10 ಗಂಟೆ ಆಗಿದೆ. ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲೇ ಊಟನೂ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ಬಂದು ಏನು ಮಾಡೋದು, ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತಲ್ಲ. ಸಿಟಿಗೆ ಹೋಗಿ ಎಲ್ಲ ತಂದು ಎಲ್ಲನೂ ಗುಡ್ಡೆ ಹಾಕೊಂಡು ಕೂತಾಳೆ ಮನೆಯಲ್ಲಿ. ಬೆಳಿಗ್ಗೆ ಮಾಡು ಅಂದ್ರೆ ಬೆಳಿಗ್ಗೆ ಮಾಡಿದೆ. ಇವಾಗಲೇ ಏನು ರಿಸ್ಕ್ ಆಯ್ತದೆ?
ಹ್ಞೂ ಐವತ್ತು ಅಲ್ಲೊಂದು ಕಡೆ ಇತ್ತು ಅದಷ್ಟು ಚೆನ್ನಾಗಿರಲಿಲ್ಲ. ನೀ ಅದಕ್ಕೆ ಲೇಡೀಸ್ಗಳು ನೋಡಿ ನೋಡಿ ತಗೋತಿದ್ದೆ ನಾವಾದ್ರೂ ಅಂತ ಕೊಟ್ಬಿಟ್ಟು ಬರ್ತೀವಿ. ಅದೇ ಅವತ್ತು ತಗೊಂಡಿದ್ದಲ್ಲ ಹ್ಞೂ ಹೆಂಗೆ ತಗೊಂಡಿದ್ದಾಳು ಹೆಂಗೆ ಏನೋ ಒಂಚೂರು 4 ದಿನ ಥರ ಇತ್ತು ಅಷ್ಟೇ. ಫುಲ್ಲು ಬ್ಲ್ಯಾಕು. ಅದು 2 ದಿನನೂ ಬರಲಿಲ್ಲ. ಗುಲಾಬಿ ತಗೊಂಡ ತರಕಾರಿ ತಗೊಂಡಿದ್ದು ಇದು ನನ್ನ ಮಲ್ಲಿಗೆ ಹೂವು ಹಿಂಗಾಗ್ಬಿಟ್ಟಿದೆ. ಫ್ರೆಂಡ್ಸ್ ನಾಳೆ ಕೊನೆ ಶ್ರಾವಣ ಮಾಡ್ಬಿಟ್ಟು ಚೆನ್ನಾಗಿ ನಾನ್ ವೆಜ್ ತಿಂದಾಕದೆ. ತಿಂತೀಯಲ್ಲ ಆದರೂ ತಿಂದು ಆದ್ರೂ ಎಲ್ಲರಿಗೂ ಅದೇನೆ ನಾನ್ ವೆಜ್ಜು. ಹಂಗಾಗಿ ನಾವು ಏನೋ ತಿಂತಾರೆ ಅಷ್ಟೇ. ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ, ಹಾಗಾಗಿ ನಾವಂತೂ ತಿಂತೀವಿ. ಬಾಳೆ ಗಿಡ ತಂದಿದ್ದೀವಿ, ಹೂವು ಬಾಳೆಹಣ್ಣು ತಗೊಬಂದಿದ್ದೀವಿ. ಮೂಸಂಬಿ ಮೂಸುಂಬೆ ಅಲ್ಲ ಅದು ಮೋಸಂಬಿ. ನಮ್ಮ ಹಸ್ಬೆಂಡು ಬಾಗಿಸ್ಕೊಂಡು 2 kg ತಗೊಂಡು ಸೂಜಿಗಾಗಿ ಹುಡುಕಾಟ ನಮ್ಮ ಮನೆಯಲ್ಲಿ. ಸೂಜಿ ಹುಡುಕ್ತಾಳೆ, ಸಿಗ್ತಾ ಇಲ್ಲ. ಏನಕ್ಕೆ ಸೂಜಿ? ಇಲ್ಲಿದೆ ಸೂಜಿ. ಏನಕ್ಕೆ? ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಹೋಗಿದೆ. ಇವಾಗ ಹೂ ಕೊಡ್ಸೋದಿದೆ. ತಗೋ. ತಗೋ. ಇಲ್ಲಿ ತಿಳ್ಕೊ. ಹಾಗೆ ಪೂಜೆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.